ಬಿಹಾರ ಫಲಿತಾಂಶದ ಬಳಿಕ ಕಾಂಗ್ರೆಸ್ನಲ್ಲಿ ರಾಜಕೀಯ ಗರಿಗೆದರಿದೆ. ದೆಹಲಿಯಲ್ಲಿ ಸಿಎಂ ಡಿಸಿಎಂ ಯಾತ್ರೆಯನ್ನ ಕೈಗೊಂಡಿದ್ದು ದಂಡಯಾತ್ರೆಯನ್ನ ಕೈಗೊಂಡಿದ್ದು ಬಿಹಾರ ರಿಸಲ್ಟ್ ಬಳಿಕ ರಾಜ್ಯ ರಾಜಕೀಯ ಚುರುಕನ್ನ ಪಡ್ಕೊಂಡಿದೆ. ಸ್ಥಾನಮಾನಕ್ಕೆ ಪ್ರಬಲ ನಾಯಕರು ಪಟ್ಟನ್ನ ಹಿಡಿದಿದ್ದು ಹೈಕಮಾಂಡ್ ಮತ್ತೊಂದು ಇಕ್ಕಟ್ಟಿನಲ್ಲಿ ಸಿಲುಕೋಕೆ ಬಯಸ್ತಾ ಇಲ್ಲ. ಆದರೆ ಸಂಪುಟ ಸರ್ಜರಿ ಆಗಲಿದೆ ಅನ್ನುವಂಥ ಸುದ್ದಿ ಮಾತ್ರ ಹಸ್ತಪಡಿಯಲ್ಲಿ ಮನೆ ಮಾಡಿದೆ. ಸಂಪುಟ ಪುನರಚನೆ ಆಗಬೇಕು. ಆಗ ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು. ಬಂದಾಗ ನನಗೇನಾದರೂ ಪೊಲೀಸ್ ಇಲಾಖೆ ಮೇಲೆ ಕೋಪ ಇದ್ದರೆ ಅಥವಾ ಇಷ್ಟ ಇಲ್ಲದೆ ಇದ್ದರೆ ಕೇಳಬೇಕು. ಇವ್ಯಾವೂ ನಡೆದಿಲ್ಲಲ್ಲ. ರಾಜಕೀಯ ಈ ರೀತಿ ಆಗುತ್ತೆ ಅಂತ ಯೋಚನೆನೇ ಮಾಡಿರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಸಿಎಂ, ಅವರ ಬೆನ್ನಿಗೆ ಸಚಿವರು. ಆದರೆ ಪವರ್ ಎಲ್ಲವನ್ನ ಕೆಡಿಸ್ಬಿಡ್ತು. ಈಗ ಹರಡ್ತಾ ಇರೋ ಶೀತಲ ಯುದ್ಧದ ವಾತಾವರಣ ಏನೆಲ್ಲ ಕತ್ತರಿಸ್ತಗಿಬೇಕಾಗುತ್ತೋ ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ಈ ಅಧಿಕಾರ, ಶುದ್ಧ ರಾಜಕೀಯ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ತಂಬಾಕಿನ ಆ ಜಾಹೀರಾತಿಗೂ ರಾಜ್ಯ ರಾಜಕಾರಣದ ಸದ್ಯದ ಬೆಳವಣಿಗೆಗೂ ಅದೇನೋ ನಂಟು. ಸಂಪುಟ ಪುನಾರಚನೆಗೆ 10 ಜನಪದ್ ಸಿಗ್ನಲ್ ಕೊಡುತ್ತಾ? ಖರ್ಗೆ ನಿರ್ಧಾರದ ಮೇಲೆ ನಿಂತಿದೆ ಸಿದ್ದು ಸಂಪುಟ ಭವಿಷ್ಯ. ಅಂದ್ಹಾಗೆ ಸಚಿವ ಸಂಪುಟ ಪುನಾರಚನೆ ಕುರಿತು ಎದ್ದಿರುವ ಸುದೀರ್ಘ ಅವಧಿಯ ಕುತೂಹಲಕ್ಕೆ ಇವತ್ತು ಡೆಲ್ಲಿಯಲ್ಲಿ ಕ್ಲೈಮ್ಯಾಕ್ಸ್ ಬೀಳುವ ಸಾಧ್ಯತೆ ಇದೆ. ಚಾಣಾಕ್ಷರಲ್ಲೇ ಚಾಣಾಕ್ಷ ಸಿದ್ದರಾಮಯ್ಯ ಬಿಹಾರ ಸೋಲಿನ ಬೆನ್ನಲ್ಲೇ ರಾಹುಲ್ ಒಪ್ಪಿಗೆ ಪಡೆದು ಬೀಗಿದ್ದಾರೆ. ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಲ್ಲಿ ಸಂಪುಟ ಪುನಾರಚನೆ ಕುರಿತು ನಿಲುವು ಸ್ಪಷ್ಟಗೊಳ್ಳಲಿದೆ. ಸಚಿವ ಸ್ಥಾನ ಉಳಿಸಿಕೊಳ್ಳಲು ಕೆಲವರು ದಂಡಯಾತ್ರೆ, ಹಲವರು ಸಚಿವ ಸ್ಥಾನ ಪಡೆಯಲು ದೆಹಲಿ ಪ್ರದಕ್ಷಿಣೆ. ಪುನಾರಚನೆ ಬಗ್ಗೆ ಹಬ್ಬಿದ ಪಿಸುಮಾತಿನ ಸದ್ದು ಹಲವು ಆಕಾಂಕ್ಷಿಗಳ ಮನದಲ್ಲಿ ಆಸೆ ಮೊಳಕೆ ಒಡೆದಿದೆ. ದಂಡಿನೊಂದಿಗೆ ಡೆಲ್ಲಿಗೆ ಬಂದಿಳಿತಾ ಇರುವ ಹಲವು ನಾಯಕರು ತೀವ್ರ ಲಾಬಿ ನಡೆಸ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿ ನೆಪದಲ್ಲಿ ಆಕಾಂಕ್ಷಿ ಶಾಸಕರ ಪರೇಡ್ ಶುರುವಾಗಿದೆ. ಕೆಲವರು ಸಚಿವ ಸ್ಥಾನ ಉಳಿಸಿಕೊಳ್ಳೋಕೆ ಲಾಬಿ ನಡೆಸಿದ್ರೆ, ಹಲವರು ಮಂತ್ರಿಗಿರಿಗಾಗಿ ಡೆಲ್ಲಿ ಪ್ರದಕ್ಷಿಣೆ ಹಾಕ್ತಿದ್ದಾರೆ. ಶಾಸಕರು, ಸಚಿವರು ತಮ್ಮ ತಮ್ಮ ಮೂಲಗಳ ಮೂಲಕ ಎಐಸಿಸಿ ನಾಯಕರನ್ನ ಸಂಪರ್ಕಿಸುತ್ತಿದ್ದಾರೆ. ಮುಖ್ಯವಾಗಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಪಟ್ಟ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಕೃಷಿ ಸಚಿವ ಚೆಲುವರಾಯಸ್ವಾಮಿ ಮಂತ್ರಿಗಿರಿಗೂ ಕಂಟಕ ಕಾಣಿಸ್ತಾ ಇದೆ. ಸಚಿವ ಆರ್ಬಿ ತಿಮ್ಮಾಪುರ್ ಸ್ಥಾನ ಉಳಿಸಿಕೊಳ್ಳಲು ಲಾಬಿ ಮಾಡ್ತಿದ್ದಾರೆ. ಶಿರಾ ಕ್ಷೇತ್ರದ ಮೋಸ್ಟ್ ಸೀನಿಯರ್ ಶಾಸಕ ಟಿಬಿ ಜಯಚಂದ್ರ ಸಚಿವ ಸ್ಥಾನಕ್ಕೆ ತೀವ್ರ ಕಸರತ್ತು ನಡೆಸ್ತಾ ಇದ್ದಾರೆ. ಮುದ್ದೇಬಿಹಾಳದಿಂದ 6 ಬಾರಿ ಗೆದ್ದ ಸಿಎಸ್ ನಾಡಗೌಡ ಸಚಿವ ಸ್ಥಾನಕ್ಕೆ ತೀವ್ರ ಲಾಬಿ ಮಾಡ್ತಿದ್ದಾರೆ. ಪರಿಷತ್ ಸದಸ್ಯ, ಹೈಕಮಾಂಡ್ ನಿಷ್ಠ ಬಿಕೆ ಹರಿಪ್ರಸಾದ್ 3-4 ದಿನಗಳಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಬಿಜೆಪಿಯಿಂದ ಬಂದ ಮಾಜಿ ಸಚಿವ ಸವದಿ ಕಾಂಗ್ರೆಸ್ ಕೊಟ್ಟ ಭರವಸೆ ನೆನಪಿಸುತ್ತಿದ್ದಾರೆ. ಪರಿಷತ್ ಸದಸ್ಯ ಪುಟ್ಟಣ್ಣ ಸಹ ಫೀಲ್ಡ್ನಲ್ಲಿದ್ದಾರೆ. ಜೇವರ್ಗಿಯಿಂದ ಹ್ಯಾಟ್ರಿಕ್ ಗೆದ್ದ ಮಾಜಿ ಸಿಎಂ ಧರಂಸಿಂಗ್ ಪುತ್ರ ಅಜಯ್ ಸಿಂಗ್ ಸಚಿವ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೆಸ್ತಾ ಇದ್ದಾರೆ. ಎಂಎಲ್ಸಿ ಸಲೀಂ ಅಹಮದ್ ದಿಢೀರ್ ದೆಹಲಿ ತಲುಪಿದ್ದಾರೆ. 5 ಬಾರಿ ಸಿಂಧನೂರು ಪ್ರತಿನಿಧಿಸಿದ ಶಾಸಕ ಹಂಪನಗೌಡ ಬಾದರ್ಲಿಗೆ 1 ಬಾರಿ ಸಚಿವರಾಗುವ ಆಸೆ. ಹೀಗಾಗಿ ಪುತ್ರ ಬಸವನಗೌಡ ಬಾದರ್ಲಿ ಜೊತೆ ಡೆಲ್ಲಿಗೆ ಬಂದಿದ್ದಾರೆ. ರಾಯಚೂರು ಗ್ರಾಮೀಣ ಕ್ಷೇತ್ರದ ಬಸನಗೌಡ ದದ್ದಲ್ ತಮಗೂ ಒಂದು ಅವಕಾಶ ನೀಡಿ ಅಂತ ಕೇಳ್ತಿದ್ದಾರೆ. ಸಂಪುಟ ಪುನರಚನೆ ಆಗಬೇಕು. ಹೌದಾ? ಆಗ ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು. ಬಂದಾಗ ನನಗೇನಾದರೂ ಪೊಲೀಸ್ ಇಲಾಖೆ ಮೇಲೆ ಕೋಪ ಇದ್ದರೆ ಅಥವಾ ಇಷ್ಟ ಇಲ್ಲದೆ ಇದ್ದರೆ ಕೇಳಬೇಕು. ಇವ್ಯಾವೂ ನಡೆದಿಲ್ಲಲ್ಲ. ನಿಮಗೆ ಕ್ರಾಂತಿ ಹೇಳಿದವರೇ ಗೊತ್ತಿಲ್ಲಪ್ಪ, ಅದು ಏನು ಕ್ರಾಂತಿ ಅನ್ನೋದೇ ಗೊತ್ತಿಲ್ಲ ನಮಗೆ. ಇನ್ನು ಗೃಹ ಸಚಿವ ಪರಮೇಶ್ವರ್ಗೆ ಸಂಪುಟ ಪುನಾರಚನೆ ಆಗಬೇಕು ಅನ್ನೋ ಒತ್ತಾಸೆ ಹೊಂದಿದ್ದಾರೆ. ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು ಎಂದ ಪರಂ, ಪೊಲೀಸ್ ಇಲಾಖೆ ಮೇಲೆ ಕೋಪ ಇದ್ರೆ ಬೇರೆ ಖಾತೆ ಕೇಳಬೇಕು, ಆದ್ರೆ ಗೃಹ ಸಚಿವ ಸ್ಥಾನ ಬಿಡಲ್ಲ ಅಂದ್ರು.
ಒಟ್ಟಾರೆ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಿರುವ ಹಿನ್ನೆಲೆ ಸಂಪುಟ ಪುನಾರಚನೆಯ ಸಾಧ್ಯತೆ ದಟ್ಟವಾಗಿದೆ. ಆದರೆ ಪವರ್ ಶೇರಿಂಗ್ ಕದನ ತಾರಕಕ್ಕೇರಿದ್ದು ಹೈಕಮಾಂಡ್ ಪುನಾರಚನೆಗೆ ಮುಹೂರ್ತ ಕೊಡುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.